ಭವಾನಿ ವಿರುದ್ಧ ಎಚ್.ಡಿ. ರೇವಣ್ಣ ಕೆಂಡಾಮಂಡಲವಾಗಿದ್ದಾರೆ. ಕಿಡ್ನಾಪ್ ಕೇಸ್ ವಿಚಾರವಾಗಿ ಭವಾನಿ ವಿರುದ್ಧ ರೇವಣ್ಣ ರಾಂಗ್ ಆಗಿದ್ದಾರೆ. ಜೈಲಿನಿಂದ ರಿಲೀಸ್ ಆಗಿ 3 ದಿನ ಆಯಿತು, ಆದ್ರೆ ಭವಾನಿ ಅವರನ್ನ ಇದುವರೆಗೂ ಭೇಟಿಯಾಗಿಲ್ಲ. ಭವಾನಿಯನ್ನ ಭೇಟಿಯಾಗಲು ಮನಸ್ಸು ಮಾಡಿಲ್ಲ ರೇವಣ್ಣ ಅವರು. ಚಾಮುಂಡಿ ಬೆಟ್ಟದಲ್ಲಿ ಪ್ರಜ್ವಲ್ ರೇವಣ್ಣ ಹೆಸರಲ್ಲಿ ಮಾತ್ರ ಪೂಜೆಯನ್ನ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಹೆಸರಿನಲ್ಲಿ ಮಾತ್ರ ಪೂಜೆಯನ್ನ ಮಾಡಿಸಿದ್ದಾರೆ ರೇವಣ್ಣ ಅವರು. ಅಲ್ಲಿಯೂ ಭವಾನಿ ಹೆಸರು ಪ್ರಸ್ತಾಪ ಮಾಡಿಲ್ಲ ರೇವಣ್ಣ. ಅಂದ್ರೆ ಅಷ್ಟು ಕೋಪ ಇದೆ ಅಂತ ಅರ್ಥ. ಹಾಸನಕ್ಕೂ ಹೋಗಲ್ಲ ಅಂತ ಹೇಳಿದ್ದಾರಂತೆ. ಪತ್ನಿಯಿಂದ ಅಂತರ ಕಾಯ್ದುಕೊಂಡ್ರ ಹಾಗಾದ್ರೆ ಎಚ್.ಡಿ. ರೇವಣ್ಣ ಅವರು? ಈ ಒಂದು ಅಪಹರಣ ಪ್ರಕರಣದಲ್ಲಿ ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳಿ ಪದೇ ಪದೇ ರೇವಣ್ಣ ಅವರು ಹೇಳ್ತಾನೆ ಬರ್ತಾ ಇದ್ರು. ಆದ್ರೆ ಇಲ್ಲಿ ಅಪಹರಣ ಪ್ರಕರಣದ ಕಿಂಗ್ ಪಿನ್ ಯಾರಪ್ಪ ಅಂತ ಅಂದ್ರೆ ಅದು ಭವಾನಿ ರೇವಣ್ಣ ಅಂತ ಹೇಳಲಾಗ್ತಾ ಇದೆ. ಇವರಿಂದ ನಾನು ಜೈಲಿಗೆ ಹೋಗೋದಾಯ್ತಲ್ಲ ಅಂತ ಹೇಳಿ ಬಹಳಷ್ಟು ಕೋಪಗೊಂಡಿದ್ದಾರೆ, ಸಿಟ್ಟಿನಲ್ಲಿದ್ದಾರೆ ರೇವಣ್ಣ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿನೇ ಜೈಲಿನಿಂದ ರಿಲೀಸ್ ಆಗಿ 3 ದಿನ ಆದರೂ ಕೂಡ ಭವಾನಿಯವರನ್ನ ಇವತ್ತಿನವರೆಗೂ ಭೇಟಿ ಮಾಡಿಲ್ಲ ರೇವಣ್ಣ ಅವರು. ಭವಾನಿಯನ್ನ ಭೇಟಿ ಮಾಡೋದಕ್ಕೆ ಮನಸ್ಸಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರಂತೆ. ಒಂದೇ ಒಂದು ಫೋನ್ ಕಾಲ್ ಕೂಡ ಮಾಡಿಲ್ವಂತೆ. ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು ರೇವಣ್ಣ ಅವರು. ಆ ಸಂದರ್ಭದಲ್ಲಿ ತಮ್ಮ ಪುತ್ರ ಪ್ರಜ್ವಲ್ ಹೆಸರಲ್ಲಿ ಮಾತ್ರ ಪೂಜೆಯನ್ನ ಮಾಡಿಸಿದ್ದಾರೆ. ಆದ್ರೆ ಭವಾನಿಯವರ ಹೆಸರನ್ನ ಎಲ್ಲಿಯೂ ಕೂಡ ಅವರು ಪ್ರಸ್ತಾಪ ಮಾಡ್ತಾ ಇಲ್ಲ, ಅವರ ಬಗ್ಗೆ ಯೋಚನೆನೂ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ.